ನಮಸ್ಕಾರ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಸ್ವಾಮಿ ವಿವೇಕಾನಂದ ಜನ್ಮದಿನದಂದು ರಾಷ್ಟ್ರೀಯ ಯುವ ದಿನ ಆಚರಣೆ ಪ್ರಯುಕ್ತ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯುವ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾವನೂರು ಸರ್ಕಲ್ನಿಂದ ಸ್ವಾಮಿ ವಿವೇಕಾನಂದ ಪಾರ್ಕ್ವರೆಗೂ ರ್ಯಾಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಶಾಸಕ ಕೆ ಗೋಪಾಲಯ್ಯ ಹಾಗೂ ಪತ್ನಿ ಹೇಮಲತಾ ಭಾಗಿಯಾಗಿದ್ದರು. ಈ ವೇಳೆ ಶಾಸಕರು ಸ್ವಾಮಿ ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡಿದ್ರು. ಈ ಕುರಿತಂತಹ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಒಳ್ಳೆಯ ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಸಂದೇಶ ತಲುಪಿಸುವಂತಹ ಉದ್ದೇಶದಿಂದ ಯುವ ಜಾಗೃತಿ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅನುಶ್ರುತ ಫೌಂಡೇಶನ್ ಟ್ರಸ್ಟ್, ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್, ಸಮಾನ ಮನಸ್ಕರ ವೇದಿಕೆ, ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಇದೇ ವೇಳೆ ಹಾವನೂರು ವೃತ್ತದಿಂದ ಸ್ವಾಮಿ ವಿವೇಕಾನಂದ ಪಾರ್ಕ್ವರೆಗೆ ರ್ಯಾಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಕೆ ಗೋಪಾಲಯ್ಯ, ಪತ್ನಿ ಹೇಮಲತಾ ಭಾಗಿಯಾಗಿದ್ದರು. ಕೆ ಗೋಪಾಲಯ್ಯನವರಿಗೆ ಮಾಜಿ ಶಾಸಕ NL ನರೇಂದ್ರ ಬಾಬು ಹಾಗೂ ಎಲ್ಲ ಮುಖಂಡರು ಕೂಡ ಸಾಥ್ ನೀಡಿದ್ರು. ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅದನ್ನು ನಾವು ಪ್ರತಿಯೊಬ್ಬರು ಯುವಕರು ಹಿರಿಯರು ಎಲ್ಲರೂ ಪಾಲನೆ ಮಾಡಿದ್ರೆ ದೇಶ ಅವರ 39 ವರ್ಷ ಮಾತ್ರ ಉಳಿದಿರ್ತಕ್ಕಂಥದ್ದು. ಆ ಅವಧಿನಲ್ಲಿ ವಿಶ್ವದ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು. ಅದಕ್ಕೆ ಒಂದು ವಿಶೇಷವಾದ ಒಂದು ಕಾಲ್ನಡಿಗೆ ಕಾರ್ಯಕ್ರಮನ ಜಾಥಾವನ್ನು ಇವತ್ತೇನು ಬಸವೇಶ್ವರ ನಗರದ ಹಾವನೂರು ವೃತ್ತದಿಂದ ಇಲ್ಲಿ ಶಂಕರಮಠ ಸರ್ಕಲ್ಲು ನಮ್ಮ ವಿವೇಕಾನಂದ ಪಾರ್ಕ್ವರೆಗೂ ಬರ್ತಕ್ಕಂಥ ಸಾವಿರಾರು ಜನರು ಇವತ್ತು ಕಾಲೇಜಿನ ಮಕ್ಕಳು, ಸ್ಕೇಟಿಂಗ್ನವರು, ಯೋಗದವರು, ಹಿರಿಯರು, ಅವರ ವಯಸ್ಸು ಅಂತಕ್ಕಂಥದ್ರಲ್ಲ 75, 80, 85 ವರ್ಷ ಇರ್ತಕ್ಕಂಥವ್ರು ನಾವು ನಡಿತೀವಿ, ಇವತ್ತು ಯೋಗ ಮಾಡೋದಿಲ್ಲ, ಇವತ್ತೆಲ್ಲರೂ ಕಾಲ್ನಡಿಗೆನಲ್ಲಿ ಬರ್ತೀವಿ ಅಂತಕ್ಕಂಥ ಒಂದು ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದರೆ ಅವರ ಆದರ್ಶ ತತ್ವಗಳನ್ನು ನಾವು ಕಿಂಚಿತ್ತಾದರೂ ಅಳವಡಿಸ್ಕೊಂಡ್ರೆ ಈ ದೇಶವನ್ನು ಇನ್ನೂ ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಕೆ ಗೋಪಾಲಯ್ಯನವರು, ಇಡೀ ರಾಜ್ಯ ದೇಶಕ್ಕೆ ಉತ್ತಮ ಸಂದೇಶ ಕೊಡುವ ಉದ್ದೇಶದಿಂದ ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಇನ್ನು ಮಾಜಿ ಸಚಿವ NL ನರೇಂದ್ರ ಬಾಬು ಮಾತನಾಡಿ, ಯುವ ಜನರಲ್ಲಿ ಜಾಗೃತಿ, ಜವಾಬ್ದಾರಿ ಮೂಡಿಸಲು ಹಾಗೂ ಯುವ ಜನರ ಸಮಸ್ಯೆಯನ್ನು ಬೆಳಕಿಗೆ ತರುವ ಉದ್ದೇಶ, ಪರಿಸರವನ್ನ ರಕ್ಷಣೆ, ಸಾಮಾಜಿಕ ಪಿಡುಗುಗಳು, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುವ ಎಲ್ಲಾ ರೀತಿಯ ಉದ್ದೇಶದಿಂದ ಜಾಗೃತಿ ಜಾಥಾ ನಡೆಸುತ್ತಿದ್ದೇವೆ ಎಂದರು. ಇನ್ನು ಈ ಜಾಗೃತಿ ಜಾಥಾದಲ್ಲಿ ಸಹಸ್ರಾರು ಜನ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದುಕೊಟ್ರು. ಒಟ್ನಲ್ಲಿ ಯುವ ಜನರು ಸಮಾಜದ ಆಸ್ತಿ ಹಾಗೂ ಶಕ್ತಿ, ಯುವ ಜನರ ಹಕ್ಕು, ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಯುವ ಜನರ ಉತ್ತಮ ಭವಿಷ್ಯ ರೂಪಿಸಲು ಬಯಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮ ಧ್ವನಿ.